ವೆಂಕಟೇಶನೇ ನಮೋ ವೆಂಕಟೇಶನೇ ನಮೋ ಸಂಕಟ ಪರಿಹರಿಸು ವಿಜಯ ವಿಠ್ಠಲರೇಯ. ಶ್ರೀ ಶ್ರೀನಿವಾಸ ದೇವನು ಸಕಲ ಸನ್ಮಂಗಳಪ್ರದನಾದ ಸರ್ವೋತ್ತಮನಾದ ದೇವರು. ಸಕಲ ಪುರಾಣಾದಿಗಳು ಆ ಶ್ರೀನಿವಾಸನೇ ಜಗಜ್ಜನ್ಮಾಧಿಕಾರನಾದ, ಸಕಲ ಗುಣಪೂರ್ಣನಾದ, ದೋಷ ವಿದೂರನಾದ, ಸರ್ವ ಸ್ವತಂತ್ರನಾದ, ರಮಾ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಂದ, ಋಷಿ ಮುನಿಗಳಿಂದ, ಅವನ ದಾಸರಿಂದ ಸದಾ ಪೂಜೆಗೊಂಬುವ ಚತುರ್ವಿಧ ಪುರುಷಾರ್ಥ ಪ್ರದನಾದ ಆ ವೆಂಕಟೇಶನನ್ನು, ಅವನ ಮಹಾತ್ಮೆಯನ್ನು ತಿಳಿದು ಜ್ಞಾನಪೂರ್ವಕವಾಗಿ ಅವನನ್ನು ಆರಾಧಿಸುತ್ತಾ ಸುಪ್ರಸನ್ನವಾದ ಶ್ರೀಹರಿಯು ಸಮಸ್ತ ಕಾಮನೆಗಳನ್ನು ಸನ್ಮಂಗಳವನ್ನು ಇತ್ತು ಕರುಣಿಸಿ ಕಾಪಾಡುವವ ಅಂತ ಸಾರುತ್ತಿವೆ. ಆ ಶ್ವೇತ ಮಾಸದ ಪ್ರಾರಂಭದ ಈ ಶುಭ ದಿನದಲ್ಲಿ ಮಹಾಮಹಿಮನಾದ ಪದ್ಮಾವತಿಯ ಪತಿಯ ಕಲ್ಯಾಣ ಮಹೋತ್ಸವವನ್ನು ವೈಶಾಖ ಶುದ್ಧ ದಶಮಿ ಸ್ವಾಮಿ ಕಲ್ಯಾಣವಾದ ದಿನ. ತನ್ನ ಮದುವೆಗೆ ತಾನೇ ದಿನವನ್ನು ನಿಶ್ಚಿತ ಮಾಡಿಕೊಂಡ ಮತ್ತು ಅದರ ಹಿನ್ನೆಲೆ ನಿರೂಪಿಸುವ ಭವಿಷ್ಯೋತ್ತರ ಪುರಾಣ ಅಂತರ್ಗತ ವೆಂಕಟೇಶ ಮಹಾತ್ಮೆಯನ್ನು ತಿಳಿಸುವ ಪುಟ್ಟ ಪ್ರಯತ್ನ. ಪುಣ್ಯ ಭೂಮಿಯಾದ ಭರತ ವರ್ಷದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಪರಮ ಕೃಪಾಳುಗಳಾದ ಭಗವಾನ್ ಶ್ರೀ ವೇದವ್ಯಾಸ ದೇವರು ಅನೇಕ ಪುರಾಣಗಳನ್ನು ರಚಿಸಿ ಮಹದೋಪಕಾರವನ್ನು ಮಾಡಿದ್ದಾರೆ. ಅದರಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಹೇಳಿದ್ದಾರೆ. ಒಮ್ಮೆ ಸೌನಕರು ಸೂತಮುನಿಗಳ ಬಳಿ ಬಂದು, ಹಿಂದೆ ನಿಮ್ಮಿಂದ ಅನೇಕ ಭಗವಂತನ ಮಹಿಮೆಯನ್ನು ಸಾರುವ ವಿಷಯಗಳನ್ನು ತಿಳಿದು ಸುಕೃತಿಗಳಾಗಿದ್ದೇವೆ. ಈವಾಗ ವೆಂಕಟಾಚಲಪತಿಯಾದ ಶ್ರೀಹರಿಯ ಮಹಿಮೆಯನ್ನು ಕೇಳಲು ಆಶಿಸಿದ್ದೇವೆ, ಅದನ್ನು ತಿಳಿಸಬೇಕು ಎಂದು ಕೇಳಲು ಆವಾಗ ಸೂತರು ಹೇಳುತ್ತಾರೆ, ಮುನಿವರ್ಯರೇ, ಬಹಳ ಆನಂದದಾಯಕವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಶ್ರೀ ವೇದವ್ಯಾಸ ದೇವರು ನನಗೆ ಉಪದೇಶ ಮಾಡಿದ ಕ್ರಮದಲ್ಲಿ ನಿಮಗೆ ಹೇಳುತ್ತೇನೆ ಕೇಳಿ. ಪೂರ್ವದಲ್ಲಿ ಧರ್ಮಿಷ್ಠನಾದ ಜನಕರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಾ ಇದ್ದನು. ಅವನಿಗೆ ಕುಶಕೇತುವೆಂಬ ತಮ್ಮ ಇದ್ದನು. ಅವನ ಪತ್ನಿ ಬಹು ಪತಿವ್ರತೆಯು. ಆ ದಂಪತಿಗಳಿಗೆ 3 ಜನ ಪುತ್ರಿಯರು. ಜನಕರಾಜನಿಗೆ ಜಾನಕಿ ಎಂಬ ನಾಮದಿಂದ ಕರೆಯಲ್ಪಡುವ ಜಗನ್ಮಾತೆ ಪುತ್ರಿಯಾಗಿದ್ದಾಳೆ. ಹೀಗೆ ಜನಕರಾಜನು ಪತ್ನಿ, ಪುತ್ರಿ ಮತ್ತು ಸಹೋದರನ ಜೊತೆಯಲ್ಲಿ ಆನಂದವಾಗಿ ರಾಜ್ಯಭಾರ ಮಾಡುತ್ತಾ ಇದ್ದನು. ಒಂದು ದಿನ ಜನಕರಾಜನ ಮನಸ್ಸಿನಲ್ಲಿ, ನಾನು 80 ಸಹಸ್ರ ವರ್ಷ ನನ್ನ 2 ಕಣ್ಣುಗಳು ಸರ್ವದಾ ಸುಖವನ್ನು ನೋಡಿವೆ, ದುಃಖವನ್ನು ಒಂದು ಕಣ್ಣು ಸಹ ನೋಡಿಲ್ಲ, ಮುಂದೆಯೂ ಸಹ ಹೀಗೆ ಸುಖವಾಗಿಯೇ ಇರಬೇಕು, ದುಃಖಗಳನ್ನು ಕಣ್ಣಿನಿಂದ ನೋಡಬಾರದು ಎಂದು ಅಪೇಕ್ಷೆ ಪಟ್ಟನು. ಅವನ ಅಪೇಕ್ಷೆ ಪಟ್ಟಿದ್ದು ಶಾಸ್ತ್ರ ಸಮ್ಮತವಲ್ಲ. ಆದುದರಿಂದ ಭಗವಂತನು ಅವನಿಗೆ ದುಃಖ ಪ್ರದರ್ಶನ ಮಾಡಿದನು. ರಾಜ್ಯ ಮದಮತ್ತನಾಗಿ ಸಾಧುವಾದ ಜನಕರಾಜನ ಬಾಯಲ್ಲಿ ಅಸಾಧುವಾದ ಮಾತುಗಳನ್ನು ಕೇಳಿ ಶ್ರೀಹರಿಯು ಅವನಿಗೆ ಸ್ವಲ್ಪ ದುಃಖವನ್ನು ತೋರಿಸಿದನು. ಜನಕರಾಜನ ತಮ್ಮ ಕುಶಕೇತು ಮರಣ ಹೊಂದಿದ. ಅವನ ಪತ್ನಿ ಸಹ ಅವನ ಜೊತೆ ಸಹಗಮನ ಮಾಡಿದಳು. ಅನಾಥರಾದ ಮಕ್ಕಳನ್ನು ಕಂಡು ಕಡು ದುಃಖಿತನಾದ ಜನಕರಾಜನು ಅನ್ನಾಹಾರಗಳನ್ನು ತ್ಯಜಿಸಿದನು. ಆಗ ದೈವಯೋಗದಿಂದ ಕುಲಪುರೋಹಿತರು ವಾಮದೇವ ಮುನಿಗಳ ಸಹೋದರರು ಆದ ಶತಾನಂದರು ಮಿಥಿಲೆಗೆ ಬಂದರು. ಅರ್ಘಪಾದ್ಯಾದಿಗಳನ್ನು ಕೊಟ್ಟು ಪೂಜಿಸಿ ಸತ್ಕರಿಸಿ ತನಗೆ ಪ್ರಾಪ್ತವಾದ ದುಃಖವನ್ನು ಅವರಿಗೆ ಹೇಳಿಕೊಂಡನು. ನಾನು ಮುದುಕನಾಗಿದ್ದೇನೆ, ಮಕ್ಕಳು ಚಿಕ್ಕವರಾಗಿದ್ದಾರೆ. ನನ್ನ ಮಕ್ಕಳನ್ನು ವಿವಾಹವಾಗಲು ಹಲವರು ರಾಜರು ಹೊಂಚು ಹಾಕುತ್ತಾ ಇದ್ದಾರೆ. ರಾವಣನು ಸಹ ಅದಕ್ಕೆ ಪ್ರಯತ್ನ